ಮದುವೆಯಾಗಬೇಕಿದ್ದವನೇ ಪ್ರೇಯಸಿಯ ಹಂತಕ. ಧಾರವಾಡ ನಗರದ ಹೊರವಲಯದಲ್ಲಿ ನಡೆದ 19 ವರ್ಷದ ಯುವತಿ ಜಕಿಯಾ ಮುಲ್ಲಾ ಹತ್ಯೆ ಪ್ರಕರಣ ಈಗ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ಕೆಲಸ ಹುಡುಕಲು ಹೋದ ಯುವತಿ ಶವವಾಗಿ ಪತ್ತೆಯಾದ ಬೆನ್ನಲ್ಲೇ ಈ ಕೊಲೆಯ ಹಿಂದೆ ಪ್ರೀತಿ ಮತ್ತು ನಂಬಿಕೆಯ ದ್ರೋಹದ ಕರಾಳ ಕತೆ ಬಯಲಾಗಿದೆ. ಮದುವೆಯಾಗಿ ನೂರಾರು ಕನಸು ಕಾಣಬೇಕಿದ್ದ ಜೋಡಿಗಳ ನಡುವೆ ನಡೆದ ಆ ಒಂದು ಕ್ಷಣದ ಆಕ್ರೋಶ ಇಂದು ಒಂದು ಜೀವವನ್ನೇ ಬಲಿ ಪಡೆದಿದೆ. ಜಾಕಿಯಾ ಮತ್ತು ಸಾಬಿರ್ ಮುಲ್ಲಾ ಇಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದರು. ಅಷ್ಟೇ ಅಲ್ಲದೆ ಅವರು ಸಂಬಂಧಿಕರೂ ಆಗಿದ್ದರು. ಇವರ ಪ್ರೀತಿಗೆ ಮನೆಯವರ ಒಪ್ಪಿಗೆಯೂ ಸಿಕ್ಕಿತ್ತು. ಮುಂದಿನ ತಿಂಗಳವೇ ಇವರಿಬ್ಬರ ನಿಶ್ಚಿತಾರ್ಥ ನಡೆಯಬೇಕಿತ್ತು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಮದುವೆಯಾಗಿ ಹೊಸ ಜೀವನ ಆರಂಭಿಸಬೇಕಿದ್ದ ಪ್ರಿಯಕರನೇ ಇಂದು ಕೊಲೆಗಡುಕನಾಗಿ ಕಟಕಟೆಯಲ್ಲಿ ನಿಂತಿದ್ದಾನೆ. ಜನವರಿ 20ರ ಸಂಜೆ ಜಾಕಿಯಾ ಮತ್ತು ಸಾಬಿರ್ ಇಬ್ಬರು ಹೊರಗಡೆ ಸುತ್ತಾಡಲು ಹೋಗಿದ್ರು. ಮನಸೂರು ರಸ್ತೆಯ ಡೈರಿ ಬಳಿ ಹೋಗಿದ್ದಾಗ ಮದುವೆ ವಿಷಯಕ್ಕೆ ಸಂಬಂಧಿಸಿದಂತೆ ಇಬ್ಬರ ನಡುವೆ ಸಣ್ಣದಾಗಿ ಶುರುವಾದ ಜಗಳ ವಿಕೋಪಕ್ಕೆ ಹೋಗಿದೆ. ಸಿಟ್ಟಿನ ಭರದಲ್ಲಿ ಸಾಬಿರ್ ಜಕಿಯಾ ಧರಿಸಿದ್ದ ವೇಲಿನಿಂದಲೇ ಆಕೆಯ ಕತ್ತನ್ನ ಬಿಗಿದು ಉಸಿರುಗಟ್ಟಿಸಿ ಸಾಯಿಸಿದ್ದಾನೆ. ಈ ಪ್ರಕರಣದಲ್ಲಿ ಅತ್ಯಂತ ಆಘಾತಕಾರಿ ವಿಷಯವೆಂದರೆ ಸಾಬಿರ್ನ ನಟನೆ. ಕೊಲೆ ಮಾಡಿದ ನಂತರ ಆತ ಗಾಬರಿಯಾಗುವ ಬದಲು ತಾನೇ ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಕರೆ ಮಾಡಿ ಕೊಲೆಯ ಬಗ್ಗೆ ಮಾಹಿತಿ ನೀಡಿದ್ದ. ಪೊಲೀಸರು ಸ್ಥಳಕ್ಕೆ ಬಂದಾಗಲೂ ಏನೂ ತಿಳಿಯದವನಂತೆ ನಾಟಕವಾಡಿದ್ದಾನೆ. ಆದರೆ ಆತನ ವಿಚಿತ್ರ ನಡವಳಿಕೆ ಪೊಲೀಸರಿಗೆ ಅನುಮಾನ ಮೂಡಿಸಿತ್ತು. ಪೊಲೀಸ್ ಕಾರ್ಯಾಚರಣೆ. ಧಾರವಾಡ ಗ್ರಾಮೀಣ ಠಾಣೆಯ ಪೊಲೀಸರು ಸಾಬಿರ್ನನ್ನ ವಶಕ್ಕೆ ಪಡೆದು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯವನ್ನ ಆತ ಬಾಯ್ಬಿಟ್ಟಿದ್ದಾನೆ. ಸದ್ಯ ಆರೋಪಿಯನ್ನ ಬಂಧಿಸಲಾಗಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ.